ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಮಾರ್ಟ್ ಟ್ಯುಟೋರಿಯಲ್. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಶೆಡ್ಯೂಲ್ 3 ಫಾರ್ಮ್ಯಾಟ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಶೆಡ್ಯೂಲ್ 3 ಪ್ರಾಫಿಟ್ ಆ್ಯಂಡ್ ಲಾಸ್ನ ತೊಗೊಂಡಿದ್ದೇನೆ. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಬ್ಲಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಡೆಬಿಟ್ ಕ್ರೆಡಿಟ್ ಒಂದು ಟ್ರಯಲ್ ಬ್ಯಾಲೆನ್ಸ್ನ ಕೊಟ್ಟಿರ್ತಾರೆ ನಮಗೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 4 ಲ್ಯಾಕ್, ಟ್ರೇಡ್ ರಿಸೀವಬಲ್ 1 ಲ್ಯಾಕ್, ಟ್ರೇಡ್ ಪೇಯಬಲ್ 2 ಲ್ಯಾಕ್, 10% ಡಿಬೆಂಚರ್. ಇಲ್ಲಿ ಡೇಟ್ ಇದೆ, ಡೇಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೇಟ್ ಬಂದು 1/4/2017 ಇದೆ. ಅಕೌಂಟು ಎಂಡ್ ಆಗಿರೋದು 31st ಮಾರ್ಚ್ ಇದೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್. 3 ಲ್ಯಾಕ್ ಇದೆ. ಆ್ಯಂಡ್ ದೆನ್ ಸೇಲ್ಸ್ 15 ಲ್ಯಾಕ್, ಆ್ಯಂಡ್ ನೆಟ್ ಪರ್ಚೇಸಸ್ 10 ಲ್ಯಾಕ್, ವೇಜಸ್ ಆ್ಯಂಡ್ ಸ್ಯಾಲರಿ 50,000, ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ 10,000, ಪ್ಲಾಂಟ್ ಆ್ಯಂಡ್ ಮೆಷಿನರಿ 2 ಲ್ಯಾಕ್, ಗುಡ್ ವಿಲ್ 2,40,000. ಇದೊಂದು ಟ್ರಯಲ್ ಬ್ಯಾಲೆನ್ಸ್. ಈ ಟ್ರಯಲ್ ಬ್ಯಾಲೆನ್ಸಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ಸ್ ಇದೆ. ಅಡ್ಜಸ್ಟ್ಮೆಂಟ್ಸಲ್ಲಿ ನಮಗೆ ಫಸ್ಟ್ ಅಡ್ಜಸ್ಟ್ಮೆಂಟು ಟ್ಯಾಕ್ಸ್ 30%, ಡಿಪ್ರಿಸಿಯೇಷನ್ ಆ್ಯಂಡ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ 10%, ಅಮೋರಟೈಸೇಷನ್ ಆಫ್ ಗುಡ್ ವಿಲ್ ಬೈ 24,000 ಅಂತ ಹೇಳಿದ್ದಾರೆ. ಈ ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ದೆನ್ ಅಡ್ಜಸ್ಟ್ಮೆಂಟ್ನ ಇಟ್ಕೊಂಡು ನಾವು ಸ್ಟೇಟ್ಮೆಂಟ್ ಆಫ್ ಶೆಡ್ಯೂಲ್ 3 ಪ್ರಾಫಿಟ್ ಆ್ಯಂಡ್ ಲಾಸ್ನ ಪ್ರಿಪೇರ್ ಮಾಡಬೇಕು. ಫಸ್ಟು ಪ್ರಾಬ್ಲಮ್ನ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಇಯರ್ ವಿ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ನೋಟ್ ಟು ಅಕೌಂಟ್. ಅಂದರೆ ಯಾವುದೆಲ್ಲ ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮ್ಗೆ ನಾವು ನೋಟ್ ಟು ಅಕೌಂಟ್ನ ಪ್ರಿಪೇರ್ ಮಾಡಬೇಕು ಅಂತ ನೋಡಬೇಕು. ನಾನು ಲಾಸ್ಟ್ ಕ್ಲಾಸಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಫೈನಾನ್ಸ್ ಕಾಸ್ಟ್, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರಟೈಸೇಷನ್, ಆ್ಯಂಡ್ ದೆನ್ ಅದರ್ ಎಕ್ಸ್ಪೆನ್ಸಸ್, ಇದನ್ನೆಲ್ಲ ನಾವು ನೋಟ್ ಟು ಅಕೌಂಟ್ ಅಂತ ಹೇಳ್ತೇವೆ. ಈ ನೋಟ್ ಟು ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ಒಂದಕ್ಕಿಂತ ಹೆಚ್ಚು ಐಟಮ್ಸ್ ಇದ್ದರೆ ಮಾತ್ರ ನಾವು ನೋಟ್ ಟು ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಅದರ್ವೈಸ್ ಅದನ್ನು ಡೈರೆಕ್ಟಾಗಿ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪ್ರಿಪೇರ್ ಮಾಡ್ತಿರೋದು ಪ್ರಾಫಿಟ್ ಆ್ಯಂಡ್ ಲಾಸ್. ಈ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಅಸೆಟ್ ಟು ಲಯಾಬಿಲಿಟಿನ ತಗೊಳ್ಳಂಗಿಲ್ಲ, ನಾವು ಡ್ರಾಪ್ ಮಾಡಬೇಕು. ಇಯರ್ ವಿ ಓನ್ಲಿ ಮೇಂಟೈನ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕಮ್ಸ್. ಸೊ ಈಗ ಇಲ್ಲಿ ನೋಡಿ, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಂದ ತಕ್ಷಣ ನಾವು ಅಡ್ಜಸ್ಟ್ಮೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಗೆ ಅಡ್ಜಸ್ಟ್ಮೆಂಟ್ ಇಲ್ಲಿ ಕೊಟ್ಟಿಲ್ಲ ಅಂದಾಗ ಅದು ಅಸೆಟ್, ಡ್ರಾಪ್ ಮಾಡಿ. ಟ್ರೇಡ್ ರಿಸೀವೇಬಲ್, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಅಸೆಟ್, ವಿ ಡು ನಾಟ್ ಟೇಕನ್ ಇನ್ ಟು ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಟ್ರೇಡ್ ಪೇಯಬಲ್, ಇಟ್ ಈಸ್ ಒನ್ ಆಫ್ ದ ಲಯಾಬಿಲಿಟಿ, ಇದನ್ನು ಕೂಡ ನಾವು ತಗೊಳ್ಳಂಗಿಲ್ಲ, ಡ್ರಾಪ್ ಮಾಡಿ. 10% ಡಿಬೆಂಚರ್ ಇಟ್ ಈಸ್ ಒನ್ ಆಫ್ ದ ಲಯಾಬಿಲಿಟಿ, ಬಟ್ ಇಲ್ಲಿ ಡೇಟ್ ಇದೆ ಆ್ಯಂಡ್ ದೆನ್ ಪರ್ಸೆಂಟೇಜ್ ಇದೆ. ಸೊ ಈಗ ಇದನ್ನು ನಾವು ಡೇಟು ಪರ್ಸೆಂಟೇಜ್ ಇದ್ದರೆ ಎಲ್ಲನೂ ಕೂಡ ನಾವು ಇಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ನ ಫೈಂಡ್ ಔಟ್ ಮಾಡಬೇಕು. 3 ಲ್ಯಾಕ್, ಆ 3 ಲ್ಯಾಕ್ಗೆ 10%ನ ಕ್ಯಾಲ್ಕುಲೇಷನ್ ಮಾಡಿ. 1/4 to 31st ಮಾರ್ಚ್ ಮಾಡಿದಾಗ ನಮ್ಗೆ ಎಷ್ಟು ಮಂತ್ಸ್ ಬರುತ್ತೆ? 12 ಮಂತ್ಸ್ ಬರುತ್ತೆ. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಕೊಟ್ಟಿರೋದ್ರಿಂದ ನಾವು ಒಂದೇ ಒಂದು ಟ್ರಾನ್ಸಾಕ್ಷನ್ಸ್ ಇದೆ ಇಲ್ಲಿ, ಇದನ್ನು ನಾವು ಫೈನಾನ್ಸ್ ಕಾಸ್ಟಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ, ತಗೊಳ್ಬೇಕಾಗಿರುತ್ತೆ. ಮತ್ತು ಪ್ರಾಬ್ಲಮ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸೇಲ್ಸಿಂದನೇ ಫಸ್ಟು ಸಮ್ಸ್ನ ಸ್ಟಾರ್ಟ್ ಮಾಡೋದು. ಫಸ್ಟ್ ಟ್ರಾನ್ಸಾಕ್ಷನು ಸೇಲ್ಸ್ನ ತಗೊಳ್ಬೇಕು. ನೆಕ್ಸ್ಟು ಪರ್ಚೇಸಸ್ ಇದೆ, ಇದು ಕೂಡ ಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ ಇದೆ. ವೇಜಸ್, ಕಾಂಟ್ರಿಬ್ಯೂಷನ್ ಟು PF, ವೇಜಸ್ ಆ್ಯಂಡ್ ಸ್ಯಾಲರಿ, ಕಾಂಟ್ರಿಬ್ಯೂಷನ್ ಟು PF ಇದೆರಡೂ ಕೂಡ ಎಂಪ್ಲಾಯಿಗೆ ಬೆನಿಫಿಟ್ ಆಗೋದ್ರಿಂದ ಫಸ್ಟ್ ನಾವು ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನೋಟ್ ಟು ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ವೇಜಸ್ ಆ್ಯಂಡ್ ಸ್ಯಾಲರಿ, ಕಾಂಟ್ರಿಬ್ಯೂಷನ್ ಟು PF ಟೋಟಲ್ 60,000. ಸೊ ಇಲ್ಲಿ ನಮಗೆ 2 ಟ್ರಾನ್ಸಾಕ್ಷನ್ಸ್ ಇದೆ, ಅದಕ್ಕೆ ನಾವು ಇಲ್ಲಿ ನೋಟ್ ಟು ಅಕೌಂಟನ್ನು ಪ್ರಿಪೇರ್ ಮಾಡಿದ್ದೇವೆ. ಅದೇ ಸಮ್ಮಲ್ಲಿ ನಮಗೆ ವೇಜಸ್ ಆ್ಯಂಡ್ ಸ್ಯಾಲರಿ ಅಂತ ಹೇಳಿ ಒಂದೇ ಒಂದು ಟ್ರಾನ್ಸಾಕ್ಷನ್ಸ್ ಇದ್ದರೆ ಡೈರೆಕ್ಟಾಗಿ ಅಕೌಂಟಲ್ಲೇ ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಗುಡ್ ವಿಲ್. Plant and machinery and goodwill both are asset, but here we have to take on the plant and machinery because here the adjustments are given in that problem. So adjustments problem ಅಲ್ಲಿ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ 10% ಇದೆ, ಅಮೋರಟೈಸೇಷನ್ ಆಫ್ ಗುಡ್ ವಿಲ್ 24,000 ಇದೆ. ಈ 2 ಲ್ಯಾಕ್ಗೆ 10%ನ ಕ್ಯಾಲ್ಕುಲೇಷನ್ ಮಾಡಬೇಕು. ಆಲ್ರೆಡಿ ರೆಡಿ ಅಮೌಂಟ್ ಕೊಟ್ಟಿದ್ದಾರೆ 24,000. ಸೊ ಇಲ್ಲಿ ನಾವು ನೋಟ್ ಟು ಅಕೌಂಟ್ 2 ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರಟೈಸೇಷನಲ್ಲಿ ಪ್ರಿಪೇರ್ ಮಾಡಬೇಕು. ಟೋಟಲ್ 44,000 ಆಯಿತು. Finally, here we have to prepare statement of profit and loss. It is always started from sales. Add income. But ಸಮ್ಮಲ್ಲಿ ನಮಗೆ ಇನ್ಕಮ್ ಇಲ್ಲ ಅಂದಾಗ ಅದು ನಿಲ್ಲಾಗುತ್ತೆ. ಟೋಟಲ್ ಇನ್ಕಮ್ 15 ಲ್ಯಾಕ್ ಲೆಸ್ ಎಕ್ಸ್ಪೆನ್ಸಸ್. ಇಲ್ಲಿ ಎಕ್ಸ್ಪೆನ್ಸಸ್ ಯಾವ್ದು ತೊಗೊಳ್ಬೇಕು? ಪರ್ಚೇಸಸ್ ಆ್ಯಂಡ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆಲ್ರೆಡಿ ನಾವು ನೋಟ್ ಟು ಅಕೌಂಟಲ್ಲಿ ಪ್ರಿಪೇರ್ ಮಾಡಿದ್ದೇವೆ. ಸೊ ನೋಟ್ ನಂಬರ್ 1 60,000 ಆ್ಯಂಡ್ ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರಟೈಸೇಷನ್ 44,000. ನೋಟ್ ನಂಬರ್ 2. ಫೈನಾನ್ಸ್ ಕಾಸ್ಟ್ಗೆ ಯಾಕೆ ನೋಟ್ ಟು ಅಕೌಂಟ್ ನಾವು ಪ್ರಿಪೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಓನ್ಲಿ 1 ಟ್ರಾನ್ಸಾಕ್ಷನ್ಸ್ ಇದೆ. ಸೊ ಈ 3 ಲ್ಯಾಕ್ ಇಂಟು 10/100 ಅಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರು. ಸೊ ಇದನ್ನು ನಾವು ಫೈನಾನ್ಸ್ ಕಾಸ್ಟ್ ಅಂತ ಹೇಳಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ದೆನ್ ನಾವು ಎಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದಾಗ ನಮಗೆ 11,34,000 ಬರುತ್ತೆ. ಈಗ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ನ ಅಂತ ಹೇಳಿದ್ರೆ
ಟೋಟಲ್ ಇನ್ಕಮಿಂದ ಟೋಟಲ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡ್ತೇವೆ, ಬರೋದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಸಮ್ಮಲ್ಲಿ ನಮಗೆ ಟ್ಯಾಕ್ಸ್ ಕೊಟ್ಟಿದ್ದಾರೆ ಅಂತ ನೋಡಿ, ಟ್ಯಾಕ್ಸ್ಗೆ ನಾವು ಎಷ್ಟು ಪರ್ಸೆಂಟ್ ಫೈಂಡ್ ಔಟ್ ಮಾಡಬೇಕು? 30%. ಈ ಬಿಫೋರ್ ಟ್ಯಾಕ್ಸ್ 3,66,000ಗೆ 30 ಡಿವೈಡೆಡ್ ಬೈ 100 ಮಾಡಿದಾಗ ಎಷ್ಟು ಬರುತ್ತೆ? 1,09,800 ಬರುತ್ತೆ. ಸೊ ಈ 3,66,000ಇಂದ 1,09,800ನ ಮೈನಸ್ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಸೊ ನೆನಪಿರಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ನ ಮೇಂಟೈನ್ ಮಾಡಬೇಕಾದ್ರೆ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ನ ತಗೊಳ್ಬಾರ್ದು. ಅಸೆಟ್ಟು ಲಯಾಬಿಲಿಟಿನ ಮೇಂಟೈನ್ ಮಾಡಬೇಕು ಅಂದರೆ ನಮಗೆ ಕಂಪಲ್ಸರಿ ಅಡ್ಜಸ್ಟ್ಮೆಂಟ್ಸ್ ಇರಬೇಕು, ಅದರ್ವೈಸ್ ಅದನ್ನು ಟ್ರಾನ್ಸಾಕ್ಷನ್ಸ್ನ ಡ್ರಾಪ್ ಮಾಡಬೇಕಾಗಿರುತ್ತೆ. ಥ್ಯಾಂಕ್ ಯು.